ಮ್ಯಾಕ್ಸ್ ಇದು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಈ ಟೀಮ್ನವರು ಕಥೆಯ ಬಗ್ಗೆ ಅಷ್ಟಾಗಿ ಎಲ್ಲೂ ಹೇಳಿಲ್ಲ. ಬಿಟ್ಟಿರೋವಂಥ ಟೀಸರ್ ಟ್ರೈಲರ್ನಲ್ಲೂ ಸಹ ಅದನ್ನು ಅಷ್ಟಾಗಿ ತೋರಿಸೋದಕ್ಕೆ ಹೋಗಿಲ್ಲ. ಸೊ ನಾನು ಕೂಡ ಅದನ್ನು ಮಾಡಲ್ಲ ಈ ಇಂಟ್ರೊಡಕ್ಷನಲ್ಲಿ. ನಾರ್ಮಲಿ ಹೊರಗಿನಿಂದ ಗೊತ್ತಿರೋ ಹಾಗೆ ಅರ್ಜುನ್ ಮಹಾಕ್ಷಯ್ ಎ ಮ್ಯಾಕ್ಸ್ ಈಗ ತನ್ನ ಪೊಲೀಸ್ ಸ್ಟೇಷನ್ನ ಹಾಗೆ ಅಲ್ಲಿರುವಂಥ ಪೊಲೀಸರನ್ನ ಬಚಾವ್ ಮಾಡಬೇಕು, ಕಾಪಾಡಬೇಕು ಒಂದು ದೊಡ್ಡ ಗ್ಯಾಂಗ್ನವರಿಂದ. ಸೊ ಗ್ಯಾಂಗ್ನವರು ಏನಕ್ಕೆ ಇವರ ಹಿಂದೆ ಬಿದ್ದಿದ್ದಾರೆ, ಅಲ್ಲಿ ಏನಾಗಿದೆ ಅಂಡ್ ನಮ್ಮ ಮ್ಯಾಕ್ಸ್ಗೆ ಇವರನ್ನ ಕಾಪಾಡೋದಕ್ಕೆ ಆಯ್ತಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅವು ಚೆನ್ನಾಗೇ ಇದ್ದಾವೆ. ಪರ್ಸ್ನಲಿ ಮಾಸ್ ಡನ್ ರೈಟ್ ಅನ್ನೋದನ್ನು ಸಿನಿಮಾಗಳಿಗೆ ಯೂಸ್ ಮಾಡಿ ತುಂಬಾ ದಿನ ಆಗಿತ್ತು. ಆ್ಯಂಡ್ ಐ ಥಿಂಕ್ ಒಂದಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಪಕ್ಕಕ್ಕಿಟ್ಟು ಆರಾಮಾಗಿ ಈ ಸಿನಿಮಾಗೆ ಅದನ್ನು ಯೂಸ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿನ ಡೈರೆಕ್ಟರ್ ಅವರಿಗೆ ಮಾಸ್ ಸಿನಿಮಾಗಳಲ್ಲಿ ಏನು ಬೇಕು ಆ್ಯಂಡ್ ಮೇಜರ್ ಆಗಿ ಏನು ಬೇಡ ಅನ್ನೋದು ಗೊತ್ತಿದೆ ಅಂತ ಅನ್ನಿಸ್ತು. ಸೊ ಮೇನ್ಲಿ ಅಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಎಕ್ಸ್ಟ್ರಾ ವಿಷಯಗಳು ಇಲ್ಲೇ ಇಲ್ಲ. ಕಾನ್ಸೆಪ್ಟ್ ಏನು ತಗೊಂಡಿದ್ದಾರೆ ಅದಷ್ಟೇ ಇದೆ. ಆ್ಯಂಡ್ ಮಾಸ್ನ ಹಾಗೆ ತಮ್ಮ ಹತ್ರ ಇರುವಂಥ ಕಥೆನ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ಇದು ಒಬ್ಬ ಸ್ಟಾರ್ನ ಸಿನಿಮಾ ಅನ್ನೋದನ್ನು ಪಕ್ಕಕ್ಕಿಟ್ಟರೆ ಇಲ್ಲಿ ಇದೊಂದು ಥ್ರಿಲ್ಲರ್ ಆಗೋ ಸಾಧ್ಯತೆ ಕೂಡ ಇತ್ತು. ಆ ಮೆಟೀರಿಯಲ್ ಇದೆ ಇಲ್ಲಿ, ಅಟ್ಲೀಸ್ಟ್ ಫಸ್ಟ್ ಹಾಫ್ನಲ್ಲಿ. ಸೊ ಆ ಬೇಸಿಕ್ ಪ್ಲಾಟ್, ಅದ್ರ ಜೊತೆ ಇಟ್ಟಿರೋಂಥ ಡೀಟೇಲ್ಸ್, ಪ್ರತಿಯೊಬ್ಬರಿಗೂ ಮಾಡೋಕ್ಕೆ ಕೊಡೋ ಕೆಲಸ, ಸಣ್ಣದಾಗಿ ಬರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಇಟ್ಸ್ ಆ್ಯಕ್ಚುಲಿ ಸ್ಟ್ರಕ್ಚರ್ಡ್ ವೆಲ್. ಸ್ಕ್ರೀನ್ ಪ್ಲೇನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಒಂದು ಒಳ್ಳೆ ಪೇಸಲ್ಲಿ ಹೋಗ್ತಾ ಇರುತ್ತೆ ಸಿನಿಮಾ. ಆ್ಯಂಡ್ ಆಲ್ಸೋ ಅಲ್ಲಿ ರೆಸಿಸ್ಟೆನ್ಸ್ನ ಚೆನ್ನಾಗಿ ತರ್ತಾ ಇರ್ತಾರೆ. ಅದು ಮೇಯ್ನಾಗಿ ಬೇಕಾಗಿದ್ದು. ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ತನಕನೂ ಸಣ್ಣದಾಗಿ ಒಂದು ಚಾಲೆಂಜ್, ಒಂದು ಅಡೆತಡೆ ಅಂತ ಇದ್ದೇ ಇರುತ್ತೆ ಹೀರೋಗೆ. ಸೊ ಅದು ನನಗೆ ಇಷ್ಟ ಆಯಿತು. ಅವನು ಬುದ್ಧಿವಂತ ಅಂತ ತೋರಿಸೋದಕ್ಕೆ ಬೇರೆಯವರು ದಡ್ರು ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಆ ಲೆಕ್ಕದಲ್ಲಿ ವರಲಕ್ಷ್ಮಿಯವರ ಪಾತ್ರನ ಚೆನ್ನಾಗಿ ತಂದಿದ್ದು, ಅವರಿಗೂ ಒಂದಷ್ಟು ಇಂಪಾರ್ಟೆನ್ಸ್ನ ಕೊಟ್ಟಿದ್ದು ನೋಡಿ ಖುಷಿ ಆಯಿತು. ಇನ್ನು ಆಗಲೇ ಹೇಳಿದ ಹಾಗೆ ಎಕ್ಸ್ಟ್ರಾಸ್ ಅಂತ ಏನಿರ್ತವೆ ಅವೆಲ್ಲ ಇಲ್ಲಿಲ್ಲ. ಹಾಡುಗಳು ಬರ್ತವೆ, ಬಟ್ ಅವು ಕೂಡ ಅತಿ ಬೇಗ ಮುಗಿದು ಹೋಗ್ತವೆ. ಅದರಲ್ಲಿ 2 ಕೂಡ ಸಿಚುವೇಶನಲ್ ಸಾಂಗ್ಸೇನೆ. ಅದರ ಮಧ್ಯದಲ್ಲಿ ಕಥೆ ನಡೀತಾ ಇರುತ್ತೆ. ಈ ಕಡೆ ಆ್ಯಕ್ಷನ್ ಅಂತ ತಗೊಂಡ್ರೆ ಅಲ್ಲೂ ಅಷ್ಟೇ. ಆ ಆ್ಯಕ್ಷನ್ ಹಿಂದ್ಗಡೆ ಇನ್ನೂ ಏನೋ ಕೆಲಸ ನಡೀತಾನೆ ಇರುತ್ತೆ. ಆ ಕೆಲಸ ನಡೀಲಿ ಅಂತಾನೆ ಆ ಆ್ಯಕ್ಷನ್ ಶುರು ಆಗಿರುತ್ತೆ. ಆ್ಯಕ್ಚುಲಿ ಇದೇ ಬೇಕಾಗಿರೋದು. ಇದು ಮಾಸ್ ಫಿಲಮ್ ಅಂತ ಗೊತ್ತು, ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ಅಲ್ಲೂ ಕೂಡ ಒಂದಷ್ಟು ಸಣ್ಣದಾಗಿ ಡೀಟೇಲಿಂಗ್ ಇಟ್ಟರೆ, ಅದಕ್ಕೆ ಸಣ್ಣದಾಗಿ ಒಂದು ರೀಸನ್ನ ಕೊಟ್ಟರೆ ಅದು ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅದು ಇಲ್ಲ ಆಗಿದೆ. ಎಲ್ಲ ಬರ್ತಾರೆ, ನಾನು ಹೊಡಿತೀನಿ ಅಲ್ಲ, ಅಲ್ಲೊಂದು 10 ನಿಮಿಷ ಟೈಮ್ ಬೇಕು, ಅದಕ್ಕೆ ಹೊಡಿತೀನಿ ಅನ್ನೋ ಥರ. ಸೊ ಆ ಸಣ್ಣ ಸಣ್ಣ ವಿಷಯಗಳು ನಂಗೆ ತುಂಬ ಇಷ್ಟ. ಅವು ಇಲ್ಲಿ ಇದ್ದು. ಸೊ ಅದಕ್ಕೆ ಡೈರೆಕ್ಟರ್ ಅವರನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ, ಬರ್ಕೊಂಡಿದ್ದಾರೆ ಅವುಗಳನ್ನು. ಅದೇ ಐ ಥಿಂಕ್ ಏನು ಬೇಕು ಅನ್ನೋದಕ್ಕಿಂತ ಏನು ಬೇಡ ಅನ್ನೋದರ ಕಡೆಗೆ ನೀಟಾಗಿ ವರ್ಕ್ ನಡೆದಿದೆ. ಅಲ್ಲಿ ಥಾಟ್ ಹೋಗಿದೆ ಅಂತ ಹೇಳ್ತೀನಿ. ಇನ್ನು ಅಫ್ಕೋರ್ಸ್ ಕಿಚ್ಚ ಸುದೀಪ್ ಅವರು ಫುಲ್ ಫಾರ್ಮಲ್ಲಿ ಕಾಣ್ತಾರೆ ಆಲ್ಮೋಸ್ಟ್ ಮೊದಲ ಡೈಲಾಗ್ನಿಂದನೂ. ಬಟ್ ಅದು ಎಲ್ಲೂ ಒಂದು ಲಿಮಿಟನ್ನು ಮೀರಲ್ಲ. ಹೋಗಿ ಹೊಡಿಬೇಕು ಹೌದು, ಬಟ್ ಅದಕ್ಕಿಂತ ಮುಂಚೆ ಏನು ಮಾಡಬೇಕು. ಸೊ ಅಲ್ಲಿ ಒಂದಷ್ಟು ಸಟಲ್ ಎಕ್ಸ್ಪ್ರೆಷನ್ಸ್ ಬೇಕಾಗುತ್ತೆ. ಅದು ಅಲ್ಲಿನ ಸ್ಕ್ರೀನ್ ಪ್ಲೇಗೆ, ಸಿಚುವೇಶನ್ಗೆ ತಕ್ಕ ಹಾಗೆ. ಸೊ ಅವನ್ನೆಲ್ಲ ಅವರು ಕೊಟ್ಟಿದ್ದಾರೆ. ಸ್ಪೆಷಲಿ ಕೊನೆಯಲ್ಲಿ ಒಬ್ರು ಒಂದು ಭುಜಾನ ಮುಟ್ತಾರೆ, ಬಟ್ ಆ ಭುಜ ಹಾಗೆ ಕೆಳಗೆ ಹೋಗುತ್ತೆ. ಸೊ ಈ ಸಣ್ಣ ಸಣ್ಣ ಡೀಟೇಲ್ಸ್ನ ಮೇಂಟೈನ್ ಮಾಡೋದು, ಅದು ಕೂಡ ಸಟಲ್ ಆಗಿ ಅವೆಲ್ಲ ಚೆನ್ನಾಗಿ ಅನ್ಸೋದು. ಆ್ಯಂಡ್ ಇನ್ನು ಸಿಟ್ಟು ಮಾಡಿಕೊಂಡು ಡೈಲಾಗ್ ಹೊಡೆಯೋದು, ಅದ್ರ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ. ತುಂಬ ದಿನಗಳ ನಂತರ ಆ ಥರದ ಸುದೀಪ್ ಅವರನ್ನು ನೋಡಿ ಖುಷಿ ಆಯಿತು ಕೂಡ. ಇನ್ನು ಅಜ್ನೀಶ್ ಅವರ ಹಾಡುಗಳು ಅಷ್ಟು ವರ್ಕ್ ಆಗಿರಲಿಲ್ಲ ಮೊದಲಿಗೆ, ಬಟ್ ಸಿನಿಮಾದಲ್ಲಿ ಬೇಗ ಮುಗಿದು ಹೋಗ್ತವೆ. ಸ್ಕ್ರೀನ್ ಪ್ಲೇಗೆ ಎಲ್ಲೂ ಅಡ್ಡಿ ಅಂತ ಬರಲ್ಲ, ಹಾಗೆ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಡೀಸೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಸಣ್ಣದಾಗಿ ವರ್ಕ್ ಆಗದೇ ಇರೋದ್ರ ಕಡೆಗೆ ಬರೋದಾದರೆ, ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ನಲ್ಲಿ ಒನ್ ಸೈಡೆಡ್ ಆಗುತ್ತೆ ಸಿನಿಮಾ. ಅಲ್ಲಿ ಡೀಟೇಲಿಂಗ್ ಸ್ವಲ್ಪ ಹಿಂದೆ ಉಳಿಯುತ್ತೆ. ಆ್ಯಕ್ಚುಲಿ ಮೊದಲು ಬಿಲ್ಡ್ ಮಾಡಿದಂಥ ಪ್ಲಾಟ್ ಏನಿತ್ತು ಅದಕ್ಕೆ ಇನ್ನೂ ಪೊಟೆನ್ಷಿಯಲ್ ಇತ್ತು. ಬಟ್ ಇದು ಮೇಜರ್ಲಿ ಮಾಸ್ ಮೂವಿ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಹಿಂದೆ ದಬ್ಬಿ ಆ್ಯಕ್ಷನ್ ಕಡೆಗೆ ಮುಖ ಮಾಡಿದ್ದಾರೆ. ಅದನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಬಟ್ ಅಲ್ಲೂ ಕೂಡ ಆ್ಯಕ್ಷನ್ ಜೊತೆಗೆ ಆ ಕಥೆ ಮತ್ತು ಡೀಟೇಲಿಂಗ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ರೆ ಇದು ಇನ್ನೂ ಒಳ್ಳೆ ಹೈನಲ್ಲಿ ಎಂಡ್ ಆಗಿರೋದು ಸಿನಿಮಾ ಅಂತ ಅನ್ನಿಸ್ತು. ಅಲ್ಲಿ ವಿಷಯಗಳು ತುಂಬ ಈಸಿಯಾಗಿ ಒಂದೇ ಪಾಯಿಂಟಲ್ಲಿ ಮುಗ್ದೋಗ್ತವೆ. ಸ್ವಲ್ಪ ಲಿಬರ್ಟಿ ತಗೊಂಡಿದ್ದಾರೆ ಅಲ್ಲಿ. ಆಲ್ಸೋ ಕೆಲವೊಂದು ಡೈಲಾಗ್ಸ್ ಮತ್ತು ಜೊತೆಲಿ ಇದ್ದಂಥ ಪೊಲೀಸ್ ಸ್ಟಾಫ್ನ ಆ್ಯಕ್ಟಿಂಗ್ ಸ್ವಲ್ಪ ಓವರ್ ದ ಟಾಪ್ ಅಂತ ಅನಿಸುತ್ತೆ ಅಲ್ಲಲ್ಲಿ. ಸೊ ದಟ್ ಕುಡ್ ಹ್ಯಾವ್ ಬಿನ್ ಬೆಟರ್. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಸ್ಕ್ರೀನ್ ಪ್ಲೇ ಟೈಟ್ ಆಗಿದೆ, ಅನ್ನೆಸರಿ ಅಂತ ಏನೂ ಇಲ್ಲ. ಆಲ್ಮೋಸ್ಟ್ ಮುಕ್ಕಾಲು ಭಾಗದ ತನಕನೂ ಒಳ್ಳೆ ಡೀಟೇಲಿಂಗ್ ಕೂಡ ಇದೆ. ನೀಟಾಗಿ ಕರ್ಕೊಂಡು ಹೋಗುತ್ತೆ ಸಿನಿಮಾ ಕೊನೆ ತನಕ. ಎ ವೆಲ್ ಬ್ಯಾಲೆನ್ಸ್ ಫಿಲ್ಮ್ ಅಂತ ಹೇಳ್ಬೋದು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.